ಮಾಡಿ ಆಮೇಲೆ ಮಟನ್ಗೂ ಹೇಳ್ಕೊಡ್ತೀನಿ. ಮಟನ್ ಹಸಿ ಮಸಾಲ ಹಾಕೋಬೇಡ, ಎಲ್ಲ ಹೇಳ್ಕೊಡ್ತೀನಿ. ಆ ಥರ ಮಾಡು. ಬಿರಿಯಾನಿ ಮಾಡೋದಂಗೆ, ಮೀನು ಕಬಾಬ್ ಮಾಡೋದಂಗೆ ಎಲ್ಲ ಹೇಳ್ಕೊಡ್ತೀನಿ. ಆದ್ರೆ ನಾನು ತಿನ್ನಲ್ಲ. ಮೊಬೈಲ್ ನಂಬರ್ ಕೊಡು ನನಗೆ, ನಾನು ಯಾವಾಗ ಮಾಡ್ತಿರ್ತೇನಲ್ಲ ನಾನು ಕೇಳ್ತೀನಿ. ನೀವು ಫ್ರೀ ಇರ್ತಿರ್ತಾನೆ ಹೇಳ್ಕೊಡ್ಬೇಕು. 7760535010. ಈಗ ಅದಾಯ್ತು. ಈಗ ಏನೇನ್ ಮಾಡಿದೀರಾ ಈ ಪ್ರೊಸೆಸ್ ಒಂದೊಂದೊಂದೊಂದಾಗಿ ಹೇಳಿ. ಈಗ ಕಾಯಿ, ಫಸ್ಟ್ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟಮೋಟ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಕೋಳಿದು ಕಬಾಬ್ ಪುಡಿ, ಆಮೇಲೆ ಇದು ಏನೇಳು ಪುಡಿ, ಇವೆಲ್ಲ ಒಂಚೂರು ಕಸಕಸೆ, ಒಣ ಕೊಬ್ಬರಿ ಎಲ್ಲ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಯಾಕಂದ್ರೆ ಇದು ದಪ್ಪ ಆಯ್ತು. ಸಣ್ಣ 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 ಹಚ್ಕೊಂಡ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಖಾರ ಇದಕ್ಕೆ ಹಿಡಿತದೆ. ಚೆನ್ನಾಗಿ ಕೆಂಪಳ ಹುರ್ಕೊಂಡು ರುಬ್ಬಿಟ್ಟು ಹಾಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ರೆ ಅವಾಗ ಮುದ್ದೆಗೆ, ಚಪಾತಿಗೆ, ದೋಸೆಗೆ ತಿನ್ನಕ್ಕೆ ಚೆನ್ನಾಗಿರ್ತದೆ. ಈಗ ಇದನ್ನ ಮಿಕ್ಸಿಗೆ ಹಾಕಿ ರುಬ್ಬೇಕು. ನೀರ್ ಹಾಕ್ಬೇಕಾ? ಸ್ವಲ್ಪ ಏನು ಬೇಡ, ಇದೇ ನೀರೇ ಸಾಕು. ಒಂಚೂರು ಹಾಕೋಬೇಕು. ಹಾಕೊಂಡ್ರೆ ಇದೇ ನೀರ್ ಇರುತ್ತೆ. ಟೊಮೆಟೊ ಈರುಳ್ಳಿ ಒಂಚೂರು ನೀರ್ ಹಾಕ್ಬಿಟ್ಟು ಗಸಗಸಿನೂ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ಕೆಂಪಳ ರುಬ್ಬಿಟ್ಟು ಚೆನ್ನಾಗಿ ನೈಸ್ ಆಗ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬೆಂದ ಮೇಲೆ ಉಪ್ಪು ಇದಕ್ಕೆ ಹಾಕಿದ್ದೀನಿ. ಅಷ್ಟೇನೆ ಹಾಕಿದ್ದೀನಿ. ಇದಕ್ಕೆ ಹಾಕಂಗಿಲ್ಲ. ಎಲ್ಲ ಬೆಂದ ಮೇಲೆ ಸ್ವಲ್ಪ ಚಪ್ಪೆ ಆದ್ರೆ ಒಂಚೂರು ಉಪ್ಪು ಹಾಕಬೇಕು. ಈಗ ಇದನ್ನ ರುಬ್ಬಿ ಇದಕ್ಕೆ ಹಾಕಿ ಮತ್ತೆ ಕುದಿಸ್ಬೇಕಾ? ಹಾಕಿ ಕುದಿಸ್ಬೇಕು ಅಷ್ಟೇ. ಏನು ಅಭ್ಯಂತರ ಇಲ್ಲ. ಸುಲಭ. ಮಟನ್ಗೂ ಅಷ್ಟೇ, ಬಿರಿಯಾನಿಗೆ ಎಲ್ಲನೂ ಚೆನ್ನಾಗಿ. ಫೈನಲಿ ನನ್ನ ಮಕ್ಕಳು ತಿಂದು ಮಜಾ ಮಾಡ್ಬಿಡ್ಬೇಕು. ಅದಿಲ್ಲ ಅಂತಿದ್ರ ಮಕ್ಕಳ. ಥ್ಯಾಂಕ್ಸ್ ಅಮ್ಮ. ನಾನು ಹೋಗಿ ಟ್ರೈ ಮಾಡ್ತೀನಿ. ಇದನ್ನ ಟ್ರೈ ಮಾಡಿ ಕಾಲ್ ಮಾಡ್ತೀನಿ. ನಿನ್ ನಂಬರ್ ಇರ್ತೈತೆ ಇಲ್ಲಿ ಚಿರಾಗ್ ಮೇಲೆ ಸರ್ ಹತ್ರ ಇಸ್ಕೊಂತೀನಿ. ಇದನ್ನ ಮಾಡ್ತೀನಿ. ನನ್ನ ನಂಬರ್ ಐತೆ, ಹೊಡ್ಕೊ. ಇಲ್ಲ 7760535010. ಈಸಿ ಐತೆ ನಂಬರ್. ಏನ್ ನಂದು ಒಳ್ಳೆ ರ್ಯಾಂಕ್. ಸಾಲಿ ಕಲ್ತಿದ್ದೀರಾ ನೀವು? ಮತ್ತೆ 4ರಿಂದ 5 ಪಾಸ್, 5ರಿಂದ 5 ಪಾಸ್ ಆಗಿತ್ತು. ಡ್ಯಾಡಿ ಹೊಡೆದಾಟ. ಅಯ್ಯೋ, ನಿಮ್ದು ಯಾವ ನಮ್ಮ ಮೂಲಕ? ಬ್ಯಾಲ್ಕೆರೆ, ಕುಣಿಗಲ್, ಯಡೀರು, ಸಿದ್ದಲಿಂಗೇಶ್ವರ. ಅಲ್ಲಿ ನಿಮ್ ಗಂಡನ ಮನಿ? ಮಟಕಳ್ಳಿ ಪಾಳ್ಯ, ಕಲ್ಸಿನ ಪಾಳ್ಯ. ಅವರು ಯಾವಾಗ? ಅವರು ಇದಾರೆ ಮಗನೆ, ಹೋಗಲ್ಲ ಅಷ್ಟೇ. ಹೌದೇನೆ? ಅವ್ರು ಏನಾರ ಮಾಡ್ಕೊಳ್ಳಿ, ಹೋಗ್ಬಾರ್ದು. ಹೋಗ್ಬಾರ್ದು. ಹೌದು, ಒಂದ್ಸಲ ಬಿಟ್ಟ ಮೇಲೆ ಅವ್ರಿಗೆ ಬೇಡ ಅಂದ್ಮೇಲೆ ನಾವು ಹೋಗ್ಬಾರ್ದು. 38 ವರ್ಷ ತುಂಬಿ 39ಕ್ಕೆ ಬಿದ್ದಿದೆ. ಹೋಗ್ದೆ ನೋಡ್ದೆ. ಈಗ ಮಸಾಲೆ ರುಬ್ಬಿಡೋಣ. ಕರೆಂಟ್ ಬಂದ ಜಾಮ ರೆಡಿ. ಯಾಕಂದ್ರೆ ಕರೆಂಟ್ ಬಂದ್ಬಿಟ್ರೆ ಕಷ್ಟ. ರುಬ್ಬಿಟ್ಕೊಂಡ್ಬಿಟ್ರೆ ಅಷ್ಟೇ. ನೋಡ್ಕೊಂಬಂದ್ರೆ ರುಬ್ತೀನಿ. ಇದಕ್ಕೆ ಇಷ್ಟು ಸ್ವಲ್ಪ ಮುದ್ದೆ ಮಾಡ್ಕೊಡ್ತೀನಿ. ಏನು ಹೇಳು, ರಾಗಿ ಮುದ್ದೆ ಊಟ ಮಾಡ್ರಿ. ಜೋಳದ ಮುದ್ದೆ ಬೇಡ ಆಯ್ತು. ಯಾಕೆ ಹೇಳು, ಜೋಳದ ಮುದ್ದೆ ಏನಕ್ಕೆ ಬೇಡ ಅಂದರೆ ಇದು ಜೋಳದ ಮುದ್ದೆನೂ ಜೀರ್ಣ ಆಗಲ್ಲ. ರಾಗಿ ಮುದ್ದೆ ಇಷ್ಟು ಸ್ವಲ್ಪ ಕೊಟ್ಟು ಊಟ ಮಾಡ್ತೀನಿ. ಇದು ಹೋಟೆಲ್ ಕಲ್ತಿದ್ರಾ? ಇಲ್ಲ ಮಗನೆ, ಮನೇಲೆ ಕಲ್ತಿದ್ರಾ? ಕೆಲ್ಸದ ಮನೇಲಿ ಹೇಳ್ಕೊಡ್ತಿರ್ಲಿಲ್ಲ ಅವರು. ನೋಡಿ ನೋಡಿ ಕಲ್ತ್ಕೊಂಡೆ. ನೋಡಿ ಕಲ್ತಿದ್ದ ಭಾಳ ಉಳಿದೈತೆ. ನೋಡಿದ್ದ ಮಾಡಿ ಕಲ್ತೀವಲ್ಲ. ಹೌದು. ಈಗ ಹೇಳಿದ್ರಲ್ಲ, ನಾ ಟ್ರೈ ಮಾಡ್ತೀನಿ. ಹೋಗಿ ನಾನ್ ಬೇರೆ ತರ ಮಾಡ್ತಿದ್ದೆ, ಇದನ್ನ ಟ್ರೈ ಮಾಡ್ತೀನಿ. ನೋಡಿ ಹಂಗಾಯ್ತು. ಚೆನ್ನಾಗಿರುತ್ತೆ. ಹಾಕಿದ್ರಾ? ಈಗ ಎಲ್ಲ ಹಾಕಿದ್ದೀನಿ. ಏನು ನೀನು ಮಾಡಂಗೆ ಇಲ್ಲ. ಇವಾಗ ನೋಡಿ ಹೇಳ್ಕೊಡ್ತೀನಿ ಆ ಥರ ಅಂತ. ಅದು ನೀರು ಸ್ವಲ್ಪ ಕಲಿಸಿ ಇದಕ್ಕೆ ಮೊದಲೇ ಕಳಿಸ್ಬಿಟ್ಟು ಹಾಕಿಟ್ರೆ ಸಾಕು. ಏನು ಜಾಸ್ತಿ ಬೇಡ. ಎಲ್ಲ ಇದರಲ್ಲೇ ಇರುತ್ತಲ್ಲ. ಸರಿ ಬರುತ್ತಾ ಚಿಕನ್ ಮಾಡಕ್ಕೆ? ಮಾಡ್ತಾರೆ. ಮಾಡ್ತಾನೆ. ಮಾಡಿದ್ರು ಅವನು ನನಗೆ ಹೇಳ್ಕೊಡಲ್ಲ. ಅವ್ನು ಬೇಡ, ಅವ್ನು ಮಾಡ್ತಾನೆ. ಮತ್ತೊಂದು ಹೆಚ್ಚಳು ಮಾಡ್ತಾನೆ. ಮೀನಿನ ಕಬಾಬು ನಾನು ಮಾಡ್ತೀನಿ. ಒಂದ್ಸತಿ ಮಾಡಿಕೊಟ್ಟಿದ್ದೆ ಸಾರಿಗೆ, ಬೇಡ ಅಂದ್ಬಿಟ್ಟು. ಬನ್ಸು ಮಾಡ್ತೀನಿ ಅವೆಲ್ಲ. ಒಂದ್ಸತಿ ಮೀನು ತಂದು ಕೊಟ್ಟರೆ ಬೇಕಾದ್ರೆ ಕಬಾಬ್ ಮಾಡ್ಕೊಡ್ತೀನಿ. ಎಣ್ಣೆ ಎಲ್ಲ ತಂದರೆ ಚೆನ್ನಾಗಿರುತ್ತೆ. ಇಷ್ಟ ಆಗುತ್ತೆ. ಚಿಕನ್ ಕಬಾಬ್ ಬರಲ್ಲ? ಏನಪ್ಪ, ಚಿಕನ್ ಕಬಾಬ್ ಬರುತ್ತೆ. ಬರುತ್ತೆ. ಅದು ಮೊಸರು ಹಾಕಿ ಎಲ್ಲ ಕಳಿಸ್ಬೇಕು. ಮೊಸರು ಕಲಿಸ್ಬೇಕಾ? ಮೊಸರು ಹಾಕಿ ಮತ್ತೆ ತಿನ್ನತ್ತಾನೆ ನೀವು ಒಂದ್ಸರಿ. ಅಷ್ಟು ಚೆನ್ನಾಗಿ ಮಾಡ್ತೀರಾ, ಮತ್ತೆ ಹೆಂಗೆ ತಿನ್ಲಿಕ್ಕೆ ಅಂದ್ರೆ ನೀವೇ ತಿನ್ಬಾರ್ದ? ಅಲ್ಲ, ದೇವ್ರಿಗೆ ಒಂದ್ಸರಿ ಸಾರಿ ಕೇಳಿ. ಸಾರಿ ಕೇಳಿದ್ರು ಮೊನ್ನೆ ತಿನ್ಬಾರ್ದು. ಬುಟ್ಟ ಮೇಲೆ ಮುಗೀತು. ಬರೇ ಆಡು, ಕುರಿ, ಮೊಟ್ಟೆ, ಸೀಗಿ, ಚಿಕನ್
ಮಟನ್ ತಿಂತೀರಾ ಜಯಮ್ಮ? ತಿಂತಿದ್ದೆ ಮುಂಚೆ, ಈಗ ತತ್ತಿನ ತಿನ್ನಲ್ವಾ? ಯಾರು ತಿನ್ನಲ್ಲ. ಓ, ನನಗೇನು ಬೇಕಾದ ತಂದ್ಕೊಡ್ತಾರೆ. ಸ್ವೀಟ್ ಅದೆಲ್ಲ ಎಷ್ಟು ತಿಂತೀರಾ? ಪಾಯಸನೂ ಏನಾದ್ರು ಮಾಡ್ಕೊಡ್ತಾರೆ. ನೋಡು ಮಗನೆ, ನೋಡ್ಬೋದ ಅಷ್ಟೇ. ಏನು ಏನು ಅಭ್ಯಂತರ ಇಲ್ಲ, ಏನು ಗಿಡ ಇಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ಹಾಕ್ತಾರೆ. ನೋಡು ಮಾಡ್ದಂಗೆ ಕಾಣ್ತಾರೆ. ಎಷ್ಟು ಟೈಮ ಜಯಮ್ಮ? 12:41. ಎಷ್ಟೆಷ್ಟು ಬೇಗ ರೆಡಿ ಮಾಡ್ತಾರೆ. ಎಲ್ಲ ಕ್ಲೀನ್. ಎಲ್ಲ ಎತ್ತಬಿಟ್ರೆ ಬಾಯಿಂದ ಕೈ ಮಾಡಿದ್ದಾರೆ. ಬಟ್ಟೆ ಪಾತ್ರೆ ಕುಡಿಸೋದು ಬಾತ್ರೆ ಎಲ್ಲ ನನಗೆ ಕೆಲಸ ಜನ ಮಾಡೋಕ್ಕೆ ಹೋಗ್ತಾನೆ. ಹೆಲ್ದಿ ಆಗಿದ್ವಿ ಅದಕ್ಕೆ ನೀನು ನಾವು ಹೆಂಗಿದ್ವಿ, ನಾವು 60 ವರ್ಷ ಬಾಳಲ್ಲ ನಾವು. ಇದೆಲ್ಲ ತಿಂತೀರಾ? ಅಂದ್ರೆ ಕರೆಕ್ಟ್ ಫುಡ್ ಮೇಂಟೈನ್ ಮಾಡ್ತಿರಲ್ಲ ಅದಕ್ಕೆ. ನನ್ನ ಆಯುಷಲ್ಲಿ 121 ವರ್ಷ. 121 ವರ್ಷ. ನನ್ನ ಮಕ್ಕಳು ನೋಡ್ತಾ ಇದ್ದೀನಿ. ಹಂಗಂದ್ರೆ ನನ್ನ ಮಕ್ಕಳು ಮದುವೆ ನೀನೇ ಬರೋದು ಮತ್ತೆ. ಸೋಮ, ನಿನ್ನ ಮಕ್ಕಳು ಮದುವೆ ಇರ್ಬೇಕಮ್ಮ ನೀನು. ಇರ್ತೀರಮ್ಮ, ಒಳ್ಳೆ ಮನ್ಸ ಐತಿ, ಕೆಲಸ ಮಾಡ್ತೀರ, ದೇವ್ರ ಅದನ್ನ ಎಲ್ಲ. ಅಮ್ಮ ಕೋಪ ಅದೆಲ್ಲ ಬರೋದು ಕಾಮನ್ ಮನುಷ್ಯಾಗ. ಮತ್ತೆ ಮಾಡಿದ್ರೆ ಅದೆಲ್ಲ ಮಾಡ್ಬೇಕು, ಎಲ್ಲ ಕೈ ಯಾಕೆಂದ್ರೆ ನನ್ನ ಮಗನ್ ನೋಡ್ಕೊತೀರ ಅಂತಕ್ಕಲ್ಲ. ನಮ್ ದೇವ್ರ ಇದ್ದಂಗ ಅವ್ರ ಹಂಗ ಅವ್ರು ಕಳೆದಿದ್ದೆಲ್ಲ ಅವ್ರಷ್ಟು ಕಷ್ಟ ಯಾರು ಪಟ್ಟಿಲ್ಲ. ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಇವಾಗ ನೋಡಿ ಎಂತ ನೋವು ಬಿಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ಅಂತ ಅಷ್ಟು ಕಷ್ಟಪಟ್ಟು ಎಂತ ನೋಡಿ ಇಷ್ಟೇ. ನೋಡು ಬಂದೆ ನಂಚೋಗಿ ಹೋಗ್ಬೇಕು. ನಂಚೋಗಿ ಹೋಗ್ಬಿಟ್ರೆ ಪೂರ್ತಿ ತಳ್ಳಗಾಗ್ಬೇಕನ್ನದ. ತಣ್ಣ ನುಣ್ಣಗಾದ್ಮೇಲೆ ತೋರಿಸ್ಕೊಡ್ತೀವಿ. ನಾವು ರೂಮಲ್ಲಿ ಇರ್ತೀವಲ್ಲ, ಮಿಕ್ಸಿ ಇಲ್ಲ, ಅದ ಪ್ರಾಬ್ಲಮ್. ಮಗ ಮಗ ಎರಡು ಆದ್ರೆ ಗಂಡ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅಂತ. ಗಂಟೆ ಆಗಲ್ಲ. ಗಂಟೆ ಆಗುತ್ತಾ? ಚಲೋ ಯಾವ್ದಾದ್ರೇನ ಚಲೋ ಆತ. ಜಮ್ಮ ಈ ಸಲ ಗಂಡ ಹೆಂಡ? ಈ ಸಲ ಹೆಣ್ಣಿಲ್ವಾ? ಹೆಣ್ಣಿಲ್ವಾ ಹಂಗಾರೆ? ಯಾವ್ದಾದ್ರು ಆರಾಮಿರ್ತಾರೆ. ಇವ್ರು ಅದನ್ನ ಭಾಳ ಹುಷಾರ ಅದ ನಮ್ಮ. ಯಾರೇ ವರ್ಷದಾಗ ಅಷ್ಟು ಮಾತಾಡ್ತಾನೆ ಕೊಡೋರು. 21 ಬಂದ್ರೆ 2 ವರ್ಷ. ಎಷ್ಟು ಚಂದ ಮಾತಾಡ್ತಾನ ನಾವು. ಹುಚ್ಚು ಬಾಯ್ ಬಾಯ್ ಗಪ್. ಓಕೆ ಸಾವಿರ ಕೊಟ್ಟರು ಈ ಚಲೋ ಇರಲ್ಲ ಅಮ್ಮದ. ಜಾಸ್ತಿ ಆಗುತ್ತಾ ತೆಗೇನ? ಇಲ್ಲ ಸಾಕು ಜಯಮ್ಮ. ಸೌಟಾ ಸೌಟ್ ತಂಡಲ್ಲ. ಈ ಸ್ಪೂನ ಜಯಮ್ಮ? ತಡಿ ಜಯಮ್ಮ. ಹಾಕು ನೀರು ಹಾಕಂಗಿಲ್ವಾ ಈಗ? ಹಾಕಂತ ಆದ್ಮೇಲೆ ನಿಮಿಷ ತಿರ್ಗಿಸು ನೋಡ್ದಾ? ನೀರು ಹಿಂಗಿದ್ರೆ ಚಿಕನ್ ಚೆನ್ನಾಗಾಗುತ್ತೆ. ನೀರು ಹಿಂಗಬೇಕು. ಗೊತ್ತಾಯ್ತಾ ಮಗನೇ? ಗೊತ್ತಾಯ್ತಮ್ಮ. ಹೇಳ್ಕೊಡ್ತೀನಿ, ಕಲ್ತ್ಕೊ. ಅರ್ಥ ಕಲ್ತೆ ಈಗ. ಸೇಮ್ ಹೋಟೆಲ್ದಾಗ ತರ್ತಾರ ನೋಡು, ಹಂಗೈತಿ ಈಗ ಮೊದಲೇ. ಈರುಳ್ಳಿ ಎಷ್ಟು ಹಾಕಿದ್ದಮ್ಮ? ಈರುಳ್ಳಿ 3 ಹಾಕಿದ್ದೆ. ಈರುಳ್ಳಿ 3.
ಎಣ್ಣೆ ಎದ್ರಾಗ ಹಾಕಿದ್ದಿ? ಎಣ್ಣೆ ಇದು ಉರಿಯಕ್ಕೆ. ಒಳ್ಳೆ ಎಣ್ಣೆ ಅದು ಹುರಿಯಕ್ಕೆ ಹಾಕಿದ್ರ? ಈ ಚಿಕನ್ ಕೂದ್ಸಾಗ ಹಾಕಿಲ್ಲ? ಸ್ವಲ್ಪ ಹಾಕಿದ್ದೀನಿ ಮೊನ್ನೆ. ಸ್ವಲ್ಪ ಹಾಕಿದ್ರ? ಫಸ್ಟು ಎಣ್ಣೆ ಹಾಕಬೇಕು, ಆಮೇಲೆ ಚಿಕನ್ ಹಾಕಬೇಕು, ಚಿಕನ್ ಮೇಲೆ ಉಪ್ಪು ಹಾಕಬೇಕು. ಉಪ್ಪು ಏನಕ್ಕೆ ಹಾಕಬೇಕು ಅಂತಂದರೆ ನೀರು ಸುಡೋಕ್ಕೆ ಎಳ್ಕೊಳ್ಳುತ್ತೆ ಅಂತ ಹಾಕೋದು ಅಷ್ಟೇ. ಅರ್ಥ ಆಯ್ತಾ ಮಗನೇ? ಗೊತ್ತಾಯ್ತು. ಮಟನ್ ಬರುತ್ತೆ ನಿಮಗೆ? ಹಾಂ, ಎಲ್ಲ ಬರುತ್ತೆ. ಅದು ಸುಡುತ್ತೆ, ಅದು ಆಗೋದು. ಮುರಿತಲ್ಲ ಇದು? ಮುರಿಲಿಲ್ಲ, ಅದು ಫಸ್ಟೇ ಹೋಗಿತ್ತು ಮನೆ ಬಿಡು. ಪೆವ್ಕಿಗೆ ತಂದು ಹಾಕ್ಕೊಡ. ಪೆವ್ಕಿಗೆ ಹಾಕಿರೋ ಆಗಲ್ಲ, ಮತ್ತೆ ಅಲ್ಲಿ ಹೋದ್ರೆ ಕೈ ಮೇಲೆ ಕಾಲ ಮೇಲೆ ಬಿಡುತ್ತೆ. ಅಲ್ಲ ಮಚ್ಚ, ಇದು ನಿಂಗೆ ಪೆವ್ಕಿಗೆ ಹಾಕ್ಬಿಟ್ರೆ ಬರುತ್ತೆ. ಇದು ಬಟ್ಟೆ ಐತಲ್ಲ, ಈ ಬಟ್ಟೆಲಿ ಹಿಂಗೆ ಎತ್ತಿ ಇಟ್ಕೊಂಡ್ರೆ ಬೆಸ್ಟು. ಅದನ್ನ ಪಾಪ ಅಮ್ಮ ಕೈ ಸುಡುತ್ತೆ ಕಂಡ. ಏನು ಸುಡಲ್ಲ, ಇಲ್ಲಾಂದರೆ ಹೊಸದು ಹಾಕಿಸ್ಬೇಕು ಒಂದು ಪಾತ್ರೆ ಅಂಗಡಿಗೆ ಹೋಗಿ. ಅದಲ್ವ ಜಯಮ್ಮ, ಇನ್ನು ಮುಚ್ಚಿಕ್ಕದಷ್ಟೇ? ಮುಚ್ಚಿಕ್ಕದು ಸಾಕಾ? ಹಾಂ, ಸಾಕು ಜಯಮ್ಮ. ನೋಡು ಎಷ್ಟೇ. ಇನ್ನೂ ಗಟ್ಟಿ ಆದರೆ ಸ್ವಲ್ಪ ಕೊನೆಯಲ್ಲಿ ಹಾಕೋಬೇಕು ಅಷ್ಟೇ. ಈಗ ಸ್ವಲ್ಪ ಬೆಂದಮೇಲೆ ಉಪ್ಪು ಖಾರ ನೋಡಬೇಕು. ಉಪ್ಪು ಸಪ್ಪೆ ಆದರೆ ಒಂಚೂರು ಉಪ್ಪು ಹಾಕಬೇಕು. ಏನು ಕಷ್ಟ ಇಲ್ಲ. ನೋಡಪ್ಪ, ಈ ಅಡುಗೆ ಮಾಡೋಕ್ಕೆ